ಇವತ್ತು ನಾವು ಈ ಡಿಬೇಟನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಬೈಟನ್ನು ಪ್ಲೇ ಮಾಡಿದ್ವಿ. ನಮ್ಮ ತಂಡ ಅಯೋಧ್ಯೆಯಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರನ್ನು ಮಾತನಾಡಿಸಿದ್ರು. ಅದು ಎಕ್ಸ್ಕ್ಲೂಸಿವ್ ಆಗಿ ಅವರ ಬೈಟನ್ನು ಯಾಕೆ ಪ್ಲೇ ಮಾಡಿದ್ವಿ ಅಂತಂದರೆ, ಇವತ್ತು ಇಡೀ ಕರುನಾಡು ಹೆಮ್ಮೆ ಪಡುವಂತಹ ಸಂದರ್ಭದಲ್ಲಿದೆ. ನಮ್ಮ ಕರುನಾಡಿನ ಹೆಮ್ಮೆಯ ಶಿಲ್ಪಿ ಕೆತ್ತಿದಂಥ ಮೂರ್ತಿ ಇವತ್ತು ವಿರಾಜಮಾನವಾಗಿದೆ ಅಯೋಧ್ಯೆ ರಾಮ ಮಂದಿರದಲ್ಲಿ. ಆದರೆ ಇವತ್ತು ಇದೇ ವಿಚಾರವಾಗಿ ರಾಜಕಾರಣ ನಡೀತಾ ಇದೆ. ಹಾಗಾಗಿ ರಾಮ ಮಂದಿರ ವಿಚಾರದಲ್ಲಿ ರಾಜಕಾರಣ ಯಾಕೆ ಅನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಓಕೆ, ಶುರು ಮಾಡೋಣ ಈಗ ನಾಗೇಂದ್ರ. ಯಾಕಂದರೆ ನನಗೆ ಲಾರ್ಡ್ ರಾಮನ್ ಅವ್ರು ಗೊತ್ತಿದ್ರು, ಶ್ರೀರಾಮನ್ ಅವ್ರು ಗೊತ್ತಿದ್ರು, BJP ರಾಮ್ ಯಾರಂತ ಗೊತ್ತಿಲ್ಲ, ಕಾಂಗ್ರೆಸ್ ರಾಮ್ ಯಾರಂತ ಗೊತ್ತಿಲ್ಲ, ಗೋಡ್ಸೆ ರಾಮ್ ಅಂತೆ ನನಗೆ ಗೊತ್ತಿಲ್ಲ ಯಾರಂತ. ಚರ್ಚೆ ಮಾಡೋಣ. ವಿನಯ್ ಬಿದ್ರೆ ಅವರು BJP ವಕ್ತಾರರು ಬರ್ತಾರೆ, ಈಗ ಟ್ರಾಫಿಕಲ್ಲಿದ್ದಾರೆ. ನಾಗೇಂದ್ರ ಪ್ರಸಾದ್ JDS ವಕ್ತಾರರು ನಮ್ಮೊಂದಿಗಿದ್ದಾರೆ ಸ್ಟುಡಿಯೋಲಿ. ಮೋಹನ್ ದಾಸರಿ ಆಮ್ ಆದ್ಮಿ ಪಾರ್ಟಿ ವಕ್ತಾರರು ಬರ್ತಿದ್ದಾರೆ. ಬಸವರಾಜ್ ಇತ್ನಾಳ್ ವಿಶ್ಲೇಷಕರು ನಮ್ಮೊಂದಿಗೆ ಸ್ಟುಡಿಯೋಲಿ. ರಿಯಾಜ್ ಅಹಮದ್ ಮುಸ್ಲಿಂ ಮುಖಂಡ ಝೂಮಲ್ಲಿದ್ದಾರೆ ನಮ್ಮೊಂದಿಗೆ. ಮತ್ತು ರಾಜ್ ಶೇಖರ್ ಆನಂದ ಸ್ವಾಮೀಜಿ ವಜ್ರದೇಹಿ ಮಠದಿಂದ ನಮ್ಮೊಂದಿಗೆ ಇವತ್ತು. ಸ್ವಾಮೀಜಿ ನಮಸ್ಕಾರ. ಅಯೋಧ್ಯೆಯಿಂದ ಓಹೋ, ತಪ್ಪಾಯ್ತು ಸ್ವಾಮೀಜಿ, ತಪ್ಪಾಯ್ತು. ನಮಸ್ಕಾರ. ನಮಸ್ತೆ. ನಮಸ್ತೆ. ಚಳಿ ಇರಬೇಕು ಇವತ್ತು ಅಲ್ಲಿ. ತುಂಬಾ ಚಳಿ ಇದೆ. ತುಂಬಾ ಚಳಿ. ಇಲ್ಲಿ ನೋಡಿ, ಇಲ್ಲಿ ತುಂಬಾ ಬಿಸಿ ಇದೆ ಇಲ್ಲಿ ಅಂದ್ರೆ ನಮ್ಮ ಸ್ಟುಡಿಯೋ ಅಲ್ಲಿ ಹೆಂಗಿದೆ ಅಂದ್ರೆ, ಇದು BJP ರಾಮ, ಗೋಡ್ಸೆ ರಾಮ. ಯಾರು ಇವರು? ಗೋಡ್ಸೆ ರಾಮ್ ಅಂದ್ರೆ ಯಾರು? BJP ರಾಮ್ ಅಂದ್ರೆ ಯಾರು? ಕೈ ರಾಮ್ ಅಂದ್ರೆ ಯಾರು? ಯಾರು ಇವರಲ್ಲ ಇವರು? ಇವರೆಲ್ಲ ಪ್ರಭು ಶ್ರೀರಾಮಚಂದ್ರನ ಹೆಸರಲ್ಲಿ ಯಾಕೆ ಕೆಸರಾರ್ಚಾಟ ಮಾಡ್ತಾರೆ ನಮ್ಗೆ ಅರ್ಥ ಆಗಲ್ಲ. ರಾಜಕೀಯಕ್ಕೆ ಶ್ರೀರಾಮನನ್ನ ಯಾಕೆ ಹೇಳಿದ್ರು ಎನ್ನುವುದೇ ನಮ್ಗೆ ದೊಡ್ಡ ದುರಂತ ಅಂತ ಅನ್ನಿಸ್ತದೆ. ಶ್ರೀರಾಮ ಅಯೋಧ್ಯೆಯ ರಾಮ ನಮ್ಗೆ ಗೊತ್ತಿರುವುದು ಅಷ್ಟೇ, ಸಾಕೇತದ ರಾಮ ಅಂತ ಗೊತ್ತಿರುವುದು ಅಷ್ಟೇ. ದಶರಥ ರಾಮ, ಸೀತಾಪತಿ ರಾಮ, ಲಕ್ಷ್ಮಣಾಗ್ರಜ ರಾಮ, ಹನುಮತ್ ಸೇವಿತ ರಾಮ, ಹೀಗೆ ಮಾತ್ರ ಗೊತ್ತು ಬಿಟ್ರೆ ಗೋಡ್ಸೆ ರಾಮನೋ, ಕೈರಾಮನೋ, ಕಮಲರಾಮನೋ ಇದ್ಯಾವುದು ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಶ್ರೀರಾಮನ ಉದ್ದೇಶವನ್ನ ಇಟ್ಟುಕೊಂಡು ಕಮಲ ಕಲಿಗಳು ಅರ್ಥಾತ್ BJP ಆವತ್ತಿನಿಂದ ಇವತ್ತಿನವರೆವಿಗೂ ಹೋರಾಟ ಮಾಡ್ಕೊಂಡು ಬಂದಿದೆ. ಅದನ್ನ ಸಾಬೀತು ಕೂಡ ಮಾಡಿದೆ. ಅದನ್ನ ಜೀರ್ಣಿಸಿಕೊಳ್ಳಿಕ್ಕಾಗದವರು ಈ ತರಹ ಎಲ್ಲ ಬಿಂಬಿಸ್ತಾ ಇದ್ದಾರೆ ಅಂತ ನಮ್ಗೆ ಅನ್ನಿಸ್ತದೆ. ಈಗ ನೇರವಾಗಿ ನಾಗೇಂದ್ರ ಪ್ರಸಾದ್ ಹತ್ರ ಹೋಗ್ತೀನಿ. JDS ಅಲ್ಲಿ ಯಾವುದು ರಾಮ ಇಲ್ವಾ ಸರ್? ರಾಮ ಅಂತಕ್ಕಂಥದ್ದು ಒಂದು ಆದರ್ಶ ಪುರುಷ. ಅವ್ರಿಗೆ ಯಾವುದೇ ಜಾತಿ ಧರ್ಮ ಮತ್ತೊಂದು ಏನೂ ಇಲ್ಲ. ಯಾಕೆಂತಂದರೆ ನಾವು ಅನೇಕ ಸಂದರ್ಭಗಳಲ್ಲಿ ರಾಮರಾಜ್ಯ ಅಂತಕ್ಕಂಥ ಒಂದು ಮಾತನ್ನು ಹಿರಿಯರು ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ. ರಾಮರಾಜ್ಯ ಅಂತಕ್ಕಂಥದ್ದು ಎಲ್ಲರೂ ಸುಭಿಕ್ಷವಾಗಿದ್ದರು ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಆ ಒಂದು ರಾಮರಾಜ್ಯದಲ್ಲಿ ಇತ್ತು ಅನ್ನೋದು ಅವರ ಕಲ್ಪನೆ. ಈಗ ರಾಮನ ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಲವರು ಇತ್ತೀಚಿನ ದಿನಗಳಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ಆದ ನಂತರ ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಸಹಿಸದೇ ಇರ್ತಕ್ಕಂಥ ಕೆಲವು ಜನ ಈ ರಾಮನಿಗೆ ಬೇರೆ ಬೇರೆ ಹೆಸರುಗಳು ಇಟ್ಟುಬಿಟ್ಟು ಅವರು ಬೇಳೆ ಯಾವ ರೀತಿ ಬೇಯಿಸ್ಕೋಬೇಕು. ಕೆಲವರು ಅಂದರು ನಾವು ರಾಮನ ಪ್ರತಿಷ್ಠಾಪನೆಗೆ ಬರೋದೇ ಇಲ್ಲ, ನಮಗೂ ಸಂಬಂಧ ಇಲ್ಲ, ರಾಮ ಇದಾನ, ರಾಮನ ಅಸ್ತಿತ್ವ ಇದೆಯಾ, ಈ ರೀತಿ ಕೇಳಿದವರೆಲ್ಲ ಈಗ ಏನಂತ ಶುರು ಮಾಡ್ಕೊಂಡಿದ್ದಾರೆ, ನಾವು ರಾಮನ ಇವತ್ತೇ ಹೋಗ್ಬೇಕಾ, ಇವತ್ತೇ ಪ್ರತಿಷ್ಠಾಪನೆ ಮಾಡಬೇಕಾ, ಇವತ್ತೇ ನಾವು ನೋಡೋಕ್ಕೆ ನಮ್ಮ ಇಷ್ಟ ಬಂದಿದ್ದ ದಿನ ಹೋಗ್ತೀವಿ, ಈ ರೀತಿ ಉಲ್ಟಾ ಹೊಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ದ್ವಂದ್ವ ನಿಲುವುಗಳನ್ನು ತೋರಿಸ್ತಾ ಇದ್ದಾರೆ. ಹಾಗಾದರೆ ಅವ್ರಿಗೂ ಕೂಡ ಎಲ್ಲ ಒಂದು ರೀತಿ ಮನವರಿಕೆ ಆಗಿದೆ. ಇದರಿಂದ ಕೂಡ ದೇಶದ ಜನ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ. ಜನದ ಪರವಾಗಿ ನಾವು ಏನಾದರೂ ನಿಲ್ಲಿಲ್ಲ ಅಂತಂದರೆ ನಮಗೂ ಕೂಡ ಶ್ರೀರಾಮನ ಒಂದು ಕೃಪೆ ಸಿಗಲ್ಲ ಅನ್ನೋದೇನಾದರೂ ಅವ್ರ ಮನಸ್ಸಿನ ಭಾವನೆಯಲ್ಲಿ ಬಂದಿರ್ಬೋದೇನೋ. ಹಾಗಾಗಿ ಇವತ್ತು ಅವರು ಕೂಡ ದ್ವಂದ್ವ ನಿಲುವನ್ನು ಇಟ್ಕೊಂಡು ಮಾತಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಅಂತದನ್ನು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ರಿಯಾಜ್ ಅಹಮದ್ ಅವರೇ, ಈಗ ಇದನ್ನ ಒಂದು BJP ಕಾರ್ಯಕ್ರಮ ಅಂತ ಕರೆದ್ರು. BJP ಸ್ಪಾನ್ಸರ್ಡ್ BJP RSS ಕಾರ್ಯಕ್ರಮ ಇದು. ಬಟ್ ಅದು ಯಾಕೆ ಜನ ಈ ಥರ ಹೇಳ್ತಾರೆ BJP ಕಾರ್ಯಕ್ರಮ RSS ಕಾರ್ಯಕ್ರಮ ಅಂತ? ಸ್ವಲ್ಪ ಹೇಳಿ, ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಯಾಕಂದ್ರೆ 2014 ಚುನಾವಣೆ ಮೋದಿ ಗುಣಗಳಾದವು. 2019 ಪುಲ್ವಾಮಾ ಆಯ್ತು. ಆ ನಂತರ 2024 ಈಗ ರಾಮ ಮಂದಿರ, ರಾಮ ಭಕ್ತಿ ಗೀತೆಗಳ ಮೇಲೆ ನಡೀತಾ ಇದೆ. ಆದ್ರೆ ಇವತ್ತು ಭಾರತದ ಭವಿಷ್ಯ ಇದೆಯಲ್ಲ, ತಂತ್ರಜ್ಞಾನ ಮತ್ತು ವಿಜ್ಞಾನದಲ್ಲಿ ಅಡಗಿದೆ. ಇವತ್ತು ಆ ತಂತ್ರಜ್ಞಾನ ವಿಜ್ಞಾನ ಆತಂಕ ಮತ್ತು ಅಪಾಯದಲ್ಲಿದೆ.
ನಮ್ ಇದು ಭಕ್ತಿ ಇದೆಯಲ್ಲ ಅದು ನೆಮ್ಮದಿಗೋಸ್ಕರ ನಾವು ಅದು ದೇವ್ರ ಪೂಜೆ ದೇವರ ಇದು ಮಂದಿರ ಮಸೀದಿ ಚರ್ಚ್ ಗುರುದ್ವಾರ ಎಲ್ಲವೂ ಅದು ನೆಮ್ಮದಿಗೋಸ್ಕರ ಭಕ್ತಿಗೋಸ್ಕರ. ಆದ್ರೆ ಇಲ್ಲಿ ರಾಜಕೀಯ ಪ್ರೇರಿತವಾಗಿ ಬಳಸ್ಕೊಳ್ಳಲಾಗ್ತಿದೆ. ಇವತ್ತು ನಾವು ಅತಿ ಹೆಚ್ಚು ಇದು ಒತ್ತು ಕೊಡ್ಬೇಕಾಗಿರುವಂತದ್ದು ತಂತ್ರಜ್ಞಾನ ಮತ್ತು ವಿಜ್ಞಾನದ ಮೇಲೆ. ಇವತ್ತು ಯಾರು ಇಲ್ಲಿ ಮುಸಲ್ಮಾನರು ವಿರೋಧ ಪಡಿಸ್ತಾ ಇಲ್ಲ, ಇವರೇ ಕೆಸರು ಹೆಚ್ಚಾಟ ಮಾಡ್ಕೊಳ್ತಾ ಇರೋಂಥದ್ದು. ಅಲ್ಲ ನೀವೇನಂದ್ರಿ 2019 ಪುಲ್ವಾಮಾ, ಫಸ್ಟ್ ಆಫ್ ಆಲ್ ಪುಲ್ವಾಮಾ ಯಾರು ಸರ್ ಮಾಡಿದ್ದು? ಪುಲ್ವಾಮಾ ಬಗ್ಗೆ ಯೋಧರಿಗೆ ನ್ಯಾಯನೇ ಸಿಕ್ಕಿಲ್ಲಲ್ಲ, ಯಾರು ಮಾಡಿದ್ರು ಅಂತಕ್ಕಿಂತಾನು ನಾನು ಹೇಳ್ತೀನಿ. ಅದು ನಾನು ಇವಾಗ ಡೈವರ್ಟ್ ಮಾಡಕ್ ಇಷ್ಟ ಇಲ್ಲ, ಬಟ್ ನಿಮ್ಗೆ ಇಷ್ಟ ಹೇಳ್ತೀನಿ. ಪಾಕಿಸ್ತಾನಿಂದ ಬಂದಿದ್ದು, ಪಾಕಿಸ್ತಾನವ್ರು ಮಾಡಿದ್ದು. ಓಕೆ, ಚಪ್ಪನ್ನಿಂಗ್ ಸೀನಾ ಅಂತ ಹೇಳ್ಕೊಂಡು ಭದ್ರತೆ ಲೋಪದೋಷ ಆಗಿದೆ ಯಾರ ಕಾಲದಲ್ಲಿ? ರಿಯಾಜ್ ಅಹಮದ್ ಅವರೇ, ಇಲ್ಲ ಡೈವರ್ಟ್ ಮಾಡ್ಕೊಬೇಡಿ ನೋಡಿ. ಅದು ಭಯ ಅನ್ಸುತ್ತೆ ಜನಕ್ಕೆ. ಇಲ್ಲ ರಿಯಾಜ್ ಅಹಮದ್ ಅವರೇ, ಅಲ್ಲ ರಿಯಾಜ್ ಅಹಮದ್ ಅವರೇ, ಅಲ್ಲ ಕೇಳಿ, ನನಗೆ ಅರ್ಥ ಆಗುತ್ತೆ. ರಿಯಾಜ್ ಅಹಮದ್ ಅವರೇ, ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ. ಓಕೆ ಕೇಳಿಸ್ಕೊ. ಓಕೆ ಫೈನ್, ಇದು ಡೆಮೊಕ್ರಾಟಿಕ್ ಚರ್ಚೆ, ನೀವು ಏನ್ ಬೇಕಾದ್ರೂ ಹೇಳ್ಬೋದು, ಪರವಾಗಿಲ್ಲ, ನೋ ಪ್ರಾಬ್ಲಮ್, ಫ್ರೀ ಸ್ಪೀಚ್, ಮಾತಾಡಿ ಪರವಾಗಿಲ್ಲ. ಬಟ್ ಇಷ್ಟು ಹೇಳ್ತೀನಿ ನಿಮ್ಗೆ, ಕರೆಂಟ್ ಹೊರಟೋಯ್ತಾ? ಅಲ್ಲಿ ಎಲ್ಲಿದ್ದೀರಾ ನೀವು? ಕರೆಂಟ್ ಹೋಯ್ತಾ ಅಥವಾ? ಕರೆಂಟ್ ಹೋಯ್ತು. ಯಾವ ಜಿಲ್ಲೆಯಲ್ಲಿದ್ದೀರಾ ಸರ್? ನಾವು ಶಿವಮೊಗ್ಗದಿಂದ ಸ್ವಲ್ಪ ಹೊರಗಡೆ ಇದ್ದೀನಿ, 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಶಿವಮೊಗ್ಗ ಹೊರಗೆ. ಎಷ್ಟು ಅವರ್ ಕರೆಂಟ್ ಹೋಗುತ್ತೆ ನಿಮ್ಗೆ? ಇಲ್ಲಿ 1 ಅವರ್ ಲೋಡ್ ಶೆಡಿಂಗ್. ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ರು, ಪಾಪ ಅವ್ರ ಜಾಗದಲ್ಲಿ ಕರೆಂಟ್ ಹೋಗಿದೆ ನೋಡಿ, ಯಾವ ಪರಿಸ್ಥಿತಿ ಇದು ಹಳ್ಳಿ, ಇದು ಆಗ್ಲಿ ಸರ್, ಹಳ್ಳಿ ಸರ್, ದಯಮಾಡಿ. ಯಾವತ್ತು ನಾವು ಹೃದಯ ಸರಿಯಾಗಿ ಇಟ್ಕೊಂಡಿರ್ತೀವೋ ದೇಹ ಎಲ್ಲ ಸರಿ ಇರುತ್ತೆ. ಹಳ್ಳಿಲೇನೆ ಮತ್ತೆ ಕರೆಂಟ್ ಇಲ್ಲ ಅಂತ ಟಾರ್ಚ್ ಹಾಕೋಬಿಡಿ, ಪರವಾಗಿಲ್ಲ ರಿಯಾಜ್ ಅವರೇ, ಟಾರ್ಚ್ ಹಾಕೋಬಿಡಿ ನೀವು. ಟ್ರೋಲ್ ಆಗೋದು. ಅಯ್ಯೋ, ನಾನು ಏನ್ ಹೇಳಿದೆ ನೋಡಿ ಸರ್, ಅದೇ ಹೇಳ್ಬೇಕಂತಿದ್ದ, ಇದನ್ನೇ ಹೇಳ್ಬೇಕಂತಿದ್ದ ನಾನು. 2024 ನೀವು ಯಾಕೆ ಇಷ್ಟು ಭಯ ಬೀಳ್ತಿದ್ದಾರೆ ಜನ ಅಂತ ನೋಡಿ. ಇದು ರಾಮ ಮಂದಿರ ಇವತ್ತಿನ ವಿಷಯ ಅಲ್ಲ ಇತ್ತಾಳವ್ರೆ. ನೀವು ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.